ಪ್ರಮೋಷನ್ ನನ್ ಮ್ಯಾಟರ್ ಬಂದ್ರೆ ಪ್ರಮೋಷನ್ ದುಡ್ಡು ನಾನ್ ತಿಂದಿಲ್ಲ. ಅವಳು ನಮ್ಮ ಮನೇಲಿ ಇದ್ದಾಗ ಪ್ರಮೋಷನ್ ನಾನೇನೋ ಇದ್ದೋ ಅದನ್ನ ಎತ್ಕೊಂಡು ನನ್ ಅವಳು ಏನೈತೆ ಅದನ್ನ ಕೊಟ್ಟಿ ಮಾಡಿದೀನಿ. ಪ್ರಮೋಷನ್ ಎಲ್ಲ ನನಗ್ ಬಂದಿರೋ ಪ್ರಮೋಷನ್ ಅದ್ರಲ್ಲಿ ನಾನ್ 50 ಕೊಟ್ಟಿದೀನಿ. ನನಗ್ ಬಂದಿರೋ ಪ್ರಮೋಷನ್ ಅವಳಲ್ಲಿ ಯಾವ್ದೇ ಪ್ರಮೋಷನ್ ಬಂದಿರೋದು ಕೂಡ ನಾನು ಎತ್ಕೊಂಡಿಲ್ಲ. ಅವಳಿಗೆ ಬರೋದು ಇಲ್ಲ ಪ್ರಮೋಷನ್. ಓಕೆನಾ, ಅವಳಿಗೆ ಯಾವ್ದೇ ತರ ಪ್ರಮೋಷನ್ ಬಂದಿಲ್ಲ. ಪ್ರಮೋಷನ್ ಬಂದಿರೋ ಡೀಟೇಲ್ ಕೊಟ್ಬಿಡ್ಲಿ, ನಾನು ಇವಾಗಲೇ ಏನೈತೆ ಅದನ್ನ ಮಾತ್ರ. ಅವ್ರ ಪ್ರಮೋಷನ್ ಅವಳಿಗೆ ಬಂದಿದೆ ಅಂದ್ರೆ ಅವಳಿಗೆ ಡೈರೆಕ್ಟ್ ಆಗಿ ಕಾಸು ಹಾಕ್ತಾರೆ. ಇವಾಗ ನೀವು ನನ್ನ ಕಾಂಟೆಂಟ್ ಮಾಡಿದ್ರೆ ನನಗೆ ಕಾಸು ಹಾಕ್ತೀರಾ, ಇವನು ಕಾಂಟೆಂಟ್ ಮಾಡಿ ಇವನು ಕಾಸು ಹಾಕ್ತೀರಾ, ಮತ್ತೆ ನಿಮಗೆ ಗೊತ್ತಾಗೋದು. ಅಲ್ಲ, ಒಂದು ಕ್ವಶನ್, ಏನ್ ಅರ್ನ್ ಮಾಡ್ಬೋದು ಒಂದ್ ತಿಂಗಳಿಗೆ? ಕಿಪಿ ಅವ್ರ ಆಗಿರ್ಬೋದು, ನೀವು ನಾನು ಯೂಟ್ಯೂಬ್ ಇನ್ನು ಓಪನ್ ಮಾಡಿಲ್ಲ. ಯೂಟ್ಯೂಬ್ ಇಲ್ಲ, ಈ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಇನ್ಸ್ಟಾದು ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಅರ್ನ್ ಬಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರು ಮಿನಿಮಮ್ ಫಾಲೋವರ್ಸ್ ಮಂತ್ಲಿ 30K 20K ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರೋರು ಮಂತ್ಲಿ ಒಂದು 10 to 15K ಅರ್ನ್ ಮಾಡ್ತಾರೆ. ಅಂಡ್ ಜಾಸ್ತಿ ಇರೋ ಜಾಸ್ತಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು 1 lakh ನಿಮ್ದು ನೀವ್ ಎಷ್ಟ್ ಮಾಡ್ತೀರಾ? 1 lakh ಇರೋರು ನನ್ ಬಂದು ನನ್ ಚಾರ್ಜ್ ಬಂದು ಒಂದ್ ವಿಡಿಯೋಗೆ 5 to 10K 15K ಅಲ್ಲಿ ಗಂಟ ಚಾರ್ಜ್ ಮಾಡ್ತಾರೆ. ಯಾವ ತರ ಬ್ರಾಂಡ್ ಕೊಲಾಬರೇಷನ್ಸ್ ಬರುತ್ತೆ ಅದ್ರ ಮೇಲೆ ಇರುತ್ತೆ. ಅಂಡ್ ಅವಳು ಬಂದು 3K 2K 1K ಅಷ್ಟಕ್ಕೆಲ್ಲ ಮಾಡ್ತಾರೆ. ಅಲ್ಲ, ಒಂದ್ ಅರೌಂಡ್ ಒಂದ್ ಮಂತ್ಲಿ ಏನೇ ಮಾಡಿದ್ರು ಒಂದ್ ಅವರೇಜ್ ತಗೋರು ಎಷ್ಟು ನೀವು ಅರ್ನ್ ಮಾಡ್ತೀರಾ ಒಂದ್ ಮಂತ್? ಸರ್ ಮಂತ್ಲಿ ಬಂದು ನಾನು ಒಂದು 20-30 ನಾನು 1 to 3 ಪ್ರಮೋಷನ್ ಅಷ್ಟೇ. ಅದು ಬಿಟ್ಟು ನಾನು ಬರೀ ವಿಡಿಯೋಸ್ ಅಷ್ಟೇ. 30K ಅರ್ನ್ ಮಾಡ್ತೀರಾ? 30K ಕಿಪಿ ಸೇಮ್ ಆಗಿರುತ್ತೆ. ಸೇಮ್ ಯೂಟ್ಯೂಬ್ ಇಂದಾನೆ ಒಂದು 15K ಬರುತ್ತೆ. ಅಂಡ್ ಇನ್ಸ್ಟಾದಲ್ಲಿ ಬಂದು 3K ಆ ತರ ಬರ್ತವೆ. ಓಕೆ, ನಿಮ್ಮ ಬೇಸಿಕಲಿ ನೀವೇನು ನೀವು ಜಾಬ್ ಮಾಡ್ತಿದ್ರೆ ಓದ್ತಾ ಇದ್ರೆ? ಸರ್ ಬಜಾಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಬಿಟ್ಟು ನಾನು ಟ್ರಾವೆಲ್ಸ್ ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೆ. ITI ಕಂಪ್ಲೀಟ್ ಆಗಿತ್ತು, ಬಿಟ್ಟೆ. ಅಂಡ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಜಾಜ್ ಅಲ್ಲಿ ಹೆಸರು ಬಂದಾಗ ನಂದು ಫೀಲ್ಡ್ ವರ್ಕ್ ಇತ್ತು. ಮ್ಯಾನೇಜರ್ ಆಗಿ ಫೀಲ್ಡ್ ವರ್ಕ್ ಮಾಡಿ ಕೆಲಸ ಮಾಡಿಸ್ಬೇಕಿತ್ತು. ಆ ಟೈಮ್ ಅಲ್ಲಿ ಈ ತರ ಹೆಸರು ಇವಳು ಹೋದ್ ಸತಿನೂ ಅಷ್ಟೇ ನನ್ನ ಹೆಸರೇ ಇರ್ಲಿಲ್ಲ, ನಾನು ಏನು ಮಾಡಿಲ್ಲ, ಬರೀ ಕಾನ್ಫರೆನ್ಸ್ ಹಾಕಿದ್ದಕ್ಕೆ ನನ್ನೇ ಅಲ್ಲಿ ತಪ್ಪನ್ ಮಾಡಿದ್ರೆ. ಈ ಸತಿ ಇವ್ರು ಬ್ರೇಕಪ್ ಆದಾಗಲ್ಲ ನನ್ನ ಮಧ್ಯದಲ್ಲಿ ಎಳಿತಾರೆ. ನಂದು ಅಲ್ಲಿ ತಪ್ಪೇ ಇರಲ್ಲ, ಮಧ್ಯದಲ್ಲಿ ನನ್ನ ಇನ್ಕ್ಲೂಡ್. ಇವಾಗ ಮುತ್ತುದು ಮತ್ತೆ ಕಿಪ್ಪಿದು ತಾನೆ, ಆದ್ರೆ ಅವ್ರ ಕಾಲ್ ಅಲ್ಲಿ ಅವ್ರು ಇಬ್ರು ಮಾತಾಡ್ಬೇಕು, ಮಧ್ಯದಲ್ಲಿ ದಚ್ಚು ಇನ್ಕ್ಲೂಡ್ ಆಗಿ ಹೇಳ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತು ನೀವ್ ಹೇಳೋ ಪ್ರಕಾರ ಲಾಸ್ಟ್ ಟೈಮ್ ಅದು ವೈರಲ್ ಆಗಿತ್ತು, ದಚ್ಚು ಇದು ನ್ಯಾಯನ ಅಂತ ನಿಮ್ಗೆ ಕೇಳ್ತಿದ್ದಾರೆ. ಹಂಗಾರೆ ಈ ಸಲ ನಿಮ್ಗೆ ಅದು ಇದಾಗ್ತಿದೆ, ಈ ಸಲಿನೂ ಕೂಡ ದಚ್ಚು ನ್ಯಾಯನ ಅಂತ ನಿಮ್ಗೆ ಬರ್ತಾ ಇದೆಯಾ? ಈ ಸತಿನೂ ಅಷ್ಟೇ, ನಾನೇ ತಪ್ಪು ಮಾಡಿಲ್ಲ. ಇವ್ರು ಬೇಕಪ್ ಮಧ್ಯೆ ನಾನು ಹೋಗಿಲ್ಲ ಅಂದ್ರೂ ಕೂಡ ನನ್ನ ಮಧ್ಯದಲ್ಲಿ ಎಳಿತಿದ್ದಾಳೆ ಅವಳು. ನನ್ನ ಹೆಸರು ಬಾಯಿಗೆ ಬರುತ್ತೆ, ಮಧ್ಯದಲ್ಲಿ ಎಳಿಯೋದು ಅಷ್ಟೇ. ಓಕೆ. ಅಂಡ್ ನನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ಈ ತರ ಎಲ್ಲ ರೋಡಲ್ಲಿ ಹೋಗ ನೋಡ್ಕೊಂಡು ನಗೋದು ಆ ತರ ಮಾಡೋದು. ಅಂಡ್ ಬ್ಯಾಡ್ ಕಮೆಂಟ್ಸ್ ಗಳ ಹೆವಿ ಆಗ್ತಿದೆ. ತಪ್ಪಾರ್ದಾಯ್ತು ಜನ ಅದನ್ನ ನೋಡಲ್ಲ, ಸಿಂಪತಿ ತಗೊಂಡು ಅಂತ ಹತ್ಬಿಟ್ರೆ ಅದನ್ನೇ ಇವ್ರು ಅಳ್ತಾ ಉಳ್ದೇ ತಪ್ಪಿಲ್ಲ ಅವಂದೇ ತಪ್ಪು ಅಂತ ಅಂದ್ಬಿಡ್ತಾರೆ. ತಪ್ಪೇನಿದೆ ಅದನ್ನ ನೋಡ್ ಮಾತಾಡ್ಬೇಕು ಜನಗಳು. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಸುಮ್ನೆ ಬ್ಯಾಡ್ ಕಮೆಂಟ್ ಹಾಕೋದಲ್ಲ. ಅಂಡ್ ಟ್ರೋಲರ್ಸ್ ಅಂತೂ ನನ್ಗೆ ಖುಷಿ ಇದೆ, ಟ್ರೋಲರ್ಸ್ ಯಾರು ಕೂಡ ಕೆಟ್ಟದಾಗ ಟ್ರೋಲ್ ಮಾಡ್ತಾ ಇಲ್ಲ, ತಪ್ಪಾರಿದೆ ಅಂಡ್ ನೋಡಿ ಮಾಡ್ತಾ ಇದೆ. ಸುಮ್ನೆ ಸಿಂಪಲ್ ಚಿಕ್ಕ ಟ್ರೋಲರ್ಸ್ ಎಲ್ಲ ಸುಮ್ನೆ ಮಾಡ್ಕೋತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ. ಖಂಡಿತ ನೀವ್ ಹೇಳೋದು ಒಂದು ಇದೆ, ನಮ್ ಕಡೆಯಿಂದ ತಪ್ಪಿಲ್ಲ ಎಲ್ಲ ಹೇಳ್ತಾ ಇದ್ದೀರಾ. ಒಂದು ನೋಡಿ, ಈಗ ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಮೆಂಟ್ಸ್ ನಾನು ಹೇಳ್ತಾ ಇರೋದು ನನ್ನ ಒಪಿನಿಯನ್ ಅಲ್ಲ, ಬರ್ತಾ ಇರೋ ಕಮೆಂಟ್ಸ್ ಒಪಿನಿಯನ್. ಏನ್ ಎಲ್ಲಿ ಯಾವ್ದು ನೋಡಿದ್ರು ಇಲ್ಲ ಕಿಪಿ ಮುತ್ತು ದರ್ಶನ್ ನಿಮ್ದೇ ಇರುತ್ತೆ. ಕಾಂಟ್ರವರ್ಸಿ ಮಾಡ್ತಾನೆ ಇರ್ತೀರಾ, ಮಾಡ್ಕಂತಾನೆ ಹೋಗ್ತಾ ಇರ್ತೀರಾ. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ವಾ? ಸರ್ ನನ್ನ ಬಿಟ್ಕೊಳ್ಳಿ ಬೇಕಾದ್ರೆ, ನನ್ನ ಮಧ್ಯದಲ್ಲಿ ಯಾಕೆ ಇಳಿತಾ ಇದ್ದಾಳೆ ಅವಳು? ಇನ್ಕ್ಲೂಡ್ ಆಗಿ ಹುಡುಗಿ ಇವಾಗ ಲವರ್ಸ್ ಕತೆ ನೋಡ್ಕೊಂಡು ಲವರ್ಸ್ ಮಾಡ್ಕೊಡ್ಬೇಕು, ಮಧ್ಯದಲ್ಲಿ ನನ್ನೇನು ಕೇಳಿತಾ ಇದ್ದಾರೆ? ನೀವು ಇವ್ರಿಗೂ ಕ್ಲೋಸ್ ಅವ್ರಿಗೂ ಕ್ಲೋಸ್ ಅಂತ? ಇಬ್ರು ಕ್ಲೋಸ್ ಅಂತ ಇಬ್ರು ಫ್ರೆಂಡ್ ಆಗಿದ್ದಾರೆ. ಆಸ್ ಎ ಫ್ರೆಂಡ್ ಏನಕ್ಕೆ ಮಧ್ಯದಲ್ಲಿ? ನಿಮ್ದು ಯಾವ್ದು ಇದ್ರಲ್ಲಿ ಇದಿಲ್ಲ, ಏನಿಲ್ಲ ಸರ್, ಏನಂದ್ರೂ ಏನಿಲ್ಲ. ಮಧ್ಯದಲ್ಲಿ ಹೋಸತಿನೂ ಅಷ್ಟೇ, ಬರೀ ಫ್ರೆಂಡ್ ಆದವನು ಇವಾಗ ಅವ್ಳ ಫೋನ್ ಎತ್ತಿಲ್ಲ ಅಂದ್ಬಿಟ್ಟು ಕಾನ್ಫರೆನ್ಸ್ ಹಾಕು ಅಂತ ಹೇಳಿದಕ್ಕೆ ಹಾಕೊಟ್ಟಿದೀನಿ. ಬರೀ ಕಾನ್ಫರೆನ್ಸ್ ಹಾಕಿದ್ದಕ್ಕೇನೆ ನನ್ನೇ ಕಳ್ಳ ಮಾಡ್ಬಿಟ್ರು ಅಲ್ಲಿ ಹೋಸತಿನೂ ಕೂಡ. ಬರೀ ಕಾನ್ಫರೆನ್ಸ್ ಹಾಕಿ ಈ ಸತಿ ನಾನು ಏನೂ ಮಾಡಿಲ್ಲ, ಅವಳು 2 ತಿಂಗಳು ಮಾತಾಡಿಲ್ಲ. ಅಂಡ್ ಅವಳೇ ನನಗ್ ಬೈದಿದ್ದಕ್ಕೆ ಅದಕ್ಕೆ ನಾನು ಸ್ಟ್ಯಾಂಡ್ ತಗೋತಾ ಇದೀನಿ ಹೊರತು ಈ ಸತಿನೂ ಏನು ಇಲ್ಲ, ನಾನು ಮಾತಾಡಿಲ್ಲ. ಅದ್ರ ಮಧ್ಯದಲ್ಲಿ ನನ್ನ ಹೆಸರು ತಗೊಂಡು ಬೈದಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈ ಸತಿ ಏನು ಮಾತಾಡಿಲ್ಲ, 2 ತಿಂಗಳು ಏನು ಅವಳ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ, ಎಲ್ಲಾದ್ರೂ ಬ್ಲಾಕ್ ಅಲ್ಲಿ ಇದ್ವಿ. ಅಂಡ್ ಸುಮ್ನೆ ನನ್ನ ಹೆಸರು ಎತ್ಕೊಂಡಿರೋದಕ್ಕೆ ನಾನು ಮಾತಾಡಿದೀನಿ ಹೊರತು ಈ ಸತಿನೂ ಅಷ್ಟೇ ಸುಮ್ನೆ ನನ್ನ ಹೆಸರು ಎತ್ತಾನೆ ಇದ್ದಾಳೆ. ಓಕೆ. ಇನ್ನ ಮುತ್ತು ಬೇಸಿಕಲಿ ನೀವ್ ಏನ್ ಮಾಡ್ತೀರಾ, ವರ್ಕ್ ಮಾಡ್ತಿದ್ರೆ? ನೀವೇನು ಬಂದ್ಬಿಟ್ಟು ಕಾಂಟ್ರಾಕ್ಟರ್. ಏನ್ ಕಾಂಟ್ರಾಕ್ಟರ್? ಬಿಲ್ಡಿಂಗ್ ಈ ತರ ಕಾಂಟ್ರಾಕ್ಟರ್, ಕನ್ಸ್ಟ್ರಕ್ಷನ್. ಮತ್ತೆ ಓದಿರೋದು ಡಿಗ್ರಿ ಡ್ರಾಫ್ಟೆಡ್ ನಾನು. ಅಲ್ಲ, ಎಷ್ಟು ಅರ್ನ್ ಮಾಡ್ತೀರಾ ಅಂತ? ಅಂದ್ರೆ ನಾನು ಅರ್ನ್ ಎಲ್ಲ ಮಾಡಲ್ಲ, ನಾನು ಇದ್ರಲ್ಲಿ ಪ್ರಮೋಷನ್ ಮೇಲೆ ನಂಗೆ ಇಂಟ್ರೆಸ್ಟ್ ಅಲ್ಲ. ಪ್ರಮೋಷನ್ ಅಲ್ಲ, ನಿಮ್ ದುಡಿಯೋ ಕನ್ಸ್ಟ್ರಕ್ಷನ್ ಫೀಲ್ಡ್ ಇನ್ಕಮ್ ಬಂದ್ಬಿಟ್ಟು 30,000 ನನಗೆ. ಓಕೆ. ಅಲ್ಲ, ನೀವಲ್ಲಿ ಕನ್ಸ್ಟ್ರಕ್ಷನ್ ಮಾಡೋರ ನೀವೇ ವರ್ಕರ್? ಅಂದ್ರೆ ನಮ್ ಡ್ಯಾಡಿ ಮಾಡ್ತಾನೆ, ಅವ್ರ ಜೊತೆ ಹೋಗಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್. ಇವಾಗ ನೀವೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಇವಾಗ ನಾವೇ ಕಂಟಿನ್ಯೂ. ಎಲ್ಲಿ ಅವ್ರು? ನೀವು ಮೈಸೂರು ಅವರು. ಮೈಸೂರು. ನಿಮಗೂ ಕಿಪ್ಪಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಪರಿಚಯ, ಏನು ಮನೆ ಕಡೆ ಅಕ್ಕಪಕ್ಕ ಊರು ಏನಲ್ಲ? ಓಕೆ. ಏನ್ ಅನ್ಸುತ್ತೆ ಇವಾಗ ಇಲ್ಲಿ ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ, ಏನ್ ಅನ್ಸುತ್ತೆ ಇವಾಗ? ನನ್ಗೇನು ಅಂತಲ್ಲ, ತಪ್ಪಿರೋದೇ ಅವ್ರದ್ದು. ಮೇನ್ ಬಂದ್ಬಿಟ್ಟು ತಪ್ಪಿರೋದೇ ಅವ್ರದ್ದು, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದು ಓಕೆ. ಇದ್ರಲ್ಲಿ ನನ್ ಬಂದ್ಬಿಟ್ಟು ನಂದು ಏನು ತಪ್ಪೇ ಇಲ್ಲ. ಫಸ್ಟ್ ಅವರೇ ತೆಗ್ದಿದ್ದು, ಇವಾಗ ನಾನೇ ಹೆಣ್ ಮಾಡ್ತಿರೋದು. ಇವಾಗ ಫಸ್ಟ್ ಅವ್ರು ತಪ್ಪಿಲ್ಲ, ನಾನೇನಕ್ ಬೈತಿದ್ದೆ? ಗೇ ಅಂದಿದ್ರೆ ನಮ್ಗೆ ಇವಾಗ ಹೊರಗಡೆ ಹೋಗ್ತಿದಾರೆ ಗೇ ಅಂತ ಕರೀತಾರೆ, ನಂಗೆ ಎಷ್ಟು ಅವಮಾನ ಆಗಲ್ಲ. ಫಸ್ಟ್ ಅವ್ರು ಹೇಳಿದ್ರು ಅಂತ. ಫಸ್ಟ್ ಅವರು ನೆನ್ನೆ ಇದ್ರಲ್ಲಿ ನೋಡಿದಿರ ಅನ್ಸುತ್ತೆ, ಅವರು ಇಲ್ಲ ನಾನು ಮಿಸ್ ಆಗಿ ಹೇಳ್ದೆ, ಅವೆರಡು ಪದ ಮಿಸ್ ಆಗಿ ನಾವು ಅಷ್ಟೇ ಮಿಸ್ ಆಗಿ ಅಂದ್ಬಿಟ್ಟು ನಾವು ಬಿಟ್ಬಿಡಿ, ಇವಾಗ ಅವ್ರು ಬಿಟ್ಬಿಡ್ಬೋದಲ್ವಾ? ನಾವು ಮಿಸ್ ಆಗಿ ಹೇಳಿದೀವಿ. 1 hour ಕಾಲ್ ರೆಕಾರ್ಡ್ ಇರೋದು,
ಅವ್ರಿಗೆ. 1 hour ಮಿಸ್ ಅಲ್ಲಿ ಮಾತಾಡಕ್ ಕಾಲ್ ರೆಕಾರ್ಡ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೌದು ನಾನು ಯಾವ್ದೋ ಇದ್ರಲ್ಲಿ ಇದ್ದೆ ಮಾತಾಗಿ ಹಾಗಾದ್ರೆ 1 hour ನಾವು ಮಿಸ್ ಆಗಿ ಏನಾರ ಮಾತಾಡ್ತೀವಿ ಬಿಟ್ಬಿಡಿ. ಇವಾಗ ಏನಕ್ಕೆ ಇದು ಕೇಸ್ ಆಗ್ಬೇಕು, ಏನು ಕಂಪ್ಲೇಂಟ್ ಆಗ್ಬೇಕು? ಪೊಲೀಸ್ ಅವ್ರು ಇವಾಗ ಅವಳು ಹೇಳಿದಾಳೆ ತಾನೆ ಈ ಮಾತು ಬೇಕೇ ಬೇಕು ಇಂಪಾರ್ಟೆಂಟ್ ಅಲ್ಲಿ. ಪೊಲೀಸ್ ಅವ್ರಿಗೆ ಈ ವಿಡಿಯೋ ಪೊಲೀಸ್ ಸ್ಟೇಷನ್ ಆ ಸ್ಟೇಟ್ಮೆಂಟ್ ಕೊಟ್ಟರು. ನೆಕ್ಸ್ಟ್ ಕಂಪ್ಲೇಂಟ್ ಅವಳು ಈ ಮಾತು ಹೇಳಿದ್ರು ಅವರು ಹೇಳೇ ಇಲ್ಲ ಮಿಸ್ ಆಗಿ ಹೇಳಿದೀನಿ ಅಂತ ಅವಳು ಅದ್ರಲ್ಲಿ ಹೇಳ್ತಾನೆ ಇಲ್ಲ. ಏನು ಅವಳಿಗೆ ಅಂದಿರೋ ಪದ ಹೇಳ್ತಾನೆ, ಅವಳು ತಪ್ಪನ್ನು ಎಲ್ಲೂ ತೋರ್ಸ್ಕೊತಾನೆ ಇಲ್ಲ. ಜನದ ಮಧ್ಯೆ ಆಗ್ಲಿ ಎಲ್ಲಿ ಆದ್ರೂ ಅವಳು ತಪ್ಪು ಮಾಡ್ತಾ ಇದಾರೆ ಅವಳು ಒಳ್ಳೆ. ಹಂಗಂದ್ರೆ ಅವಳು ಮಿಸ್ ಆಗಿ 1 hour ಮಾತಾಡಿದಾಳಲ್ಲ, ಕೆಟ್ಟದಾಗಿ ನಮ್ ಬಗ್ಗೆ 1 hour ಮಾತಾಡಿದಾರೆ. ಮತ್ತೆ ಆ 1 hour ಮಾಫಿ ಮಾಡ್ಬಿಟ್ಟು ನಾವು ಒಂದ್ 10 ಸೆಕೆಂಡ್ ಮಾತಾಡಿರೋದು, 10 ಸೆಕೆಂಡ್ ಮಾತಾಡಿದ್ರು ಮಾಫಿ ಮಾಡ್ಬಿಡಿ, ಇನ್ನು 1 hour ಮಾಫಿ ಮಾಡಿ ಇನ್ನೇನೈತೆ ಅಲ್ಲಿ. ಓಕೆ, ಈ ಆಡಿಯೋದ್ ಇದಾಯ್ತು ಹೇಳಿದ್ರು, ಗೊತ್ತೇ ಮಿಸ್ ಆಗಿ ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಿಪಿ ಅವ್ರದ್ದು ಬಿಡಿ, ಆಯ್ತು ಕಿಪಿ ಅವ್ರು ಹೇಳಿದ್ರು ಊಟ ಮಾಡದೆ ಇದ್ ಬಿಡ್ತೀವ ಸರ್ ಓಕೆ 1-2 ದಿವಸ ಆಯ್ತು. ಕಿಪಿ ಅವ್ರದ್ದು ಈಗ ಒಂದ್ ಕಡೆ ಹೇಳಿದ್ರೆ ಇನ್ನ ಅವ್ರ ಜೊತೆ ಫ್ರೆಂಡ್, ಹೊಸ ಫ್ರೆಂಡ್ ಕೃಷ್ಣ ಅವ್ರು ಹೇಳಿದ್ರು. ಹೌದು ಸರ್, ಮುತ್ತು ಆಗ್ಲಿ ದರ್ಶನ್ ಆಗ್ಲಿ ಅವ್ರೇನಂದ್ರೆ ಬರೀ ಫೇಮಸ್, ಕಿಪಿ ಫೇಮಸ್ ಆದ್ಮೇಲೆ ಫೇಮಸ್ ಆಗಿದ್ದಾಳೆ ಅಂದ್ಬಿಟ್ಟು ಮುತ್ತು ಲವ್ ಸ್ಟಾರ್ಟ್ ಮಾಡಿರೋದು, ಅದು ಫೇಕ್ ಲವ್ ಅಂತ ನೀನ್ ಹೇಳು. ಕೃಷ್ಣ ಅವರು ಕೂಡ ಹೇಳ್ತಾರೆ ಸರ್ 850 ಫಾಲೋವರ್ಸ್ ಇತ್ತಷ್ಟೇ ನಮ್ಮ ಪರಿಚಯ ಆದಾಗ. ಯಾರು ಕೃಷ್ಣ ಅನ್ನೋ ಒಂದು 800 ಅವನ ಹೆಸರು ನೆಟ್ಪಾಡಿ ಸರ್, ಸುಮ್ನೆ ಪ್ರಮೋಷನ್ ಅವ್ನಿಗೆ ಆಗೋದು. ಅವನ ಹೆಸರು ನೀವು ಯೂಸ್ ಮಾಡುವ ಆ ಅನ್ನೋನ್ ಪರ್ಸನ್ ಅವ್ನಿಗೆ ಬರೀ 850 ಅಷ್ಟೇ ಫಾಲೋವರ್ಸ್ ಇದ್ದಿದ್ದು. ಅದರಿಂದ ಬಕೆಟ್ ಹಿಡ್ಕೊಂಡು ಇಲ್ಲಿವರೆಗೂ 7K 8K ಫಾಲೋವರ್ಸ್ ಮಾಡ್ಕೊಂಡಿದ್ದಾನೆ. ಅವ್ನ್ ಬರೀ ಕೊಲಾಬ್ರೇಷನ್ ನನ್ ಜೊತೆ ಇದ್ದಾಗ ಅಷ್ಟೇ. ಕಿಪಿ ನನ್ನ ಮನೇಲಿ 3 ತಿಂಗಳು ಇದ್ಲು. ಆ ಟೈಮ್ ಅಲ್ಲಿ ಬರೀ ಕೊಲಾಬ್ರೇಷನ್, ಆ ಕೊಲಾಬ್ರೇಷನ್ ತಗೋತಾನೆ ಇರ್ಲಿಲ್ಲ ಸರ್. ಏನು ತಗೊಳ್ಬೇಕು, ನಾವ್ ವಿಡಿಯೋ ಮಾಡ್ತಾ ಇದೀವಿ, ನಾವ್ ಅಷ್ಟೇ ಬೆಳಿಬೇಕು. ನಮ್ ಜೊತೆಲಿ ಇರೋನ ಬೆಳ್ಸೋಣ, ಅಂಡ್ ಅನ್ನೋನ್ ಪರ್ಸನ್ ನಾವ್ ಬೆಳ್ಸಕ್ ಇಷ್ಟ ಬರ. ಸುಮ್ನೆ ಏನಕ್ಕೆ ಅವ್ರು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೂ ಅವ್ರನ್ನ ಬೆಳ್ಸಕ್ ನಮ್ಗೇನಿಲ್ಲ. ಸುಮ್ನೆ ಕೊಲಾಬ್ರೇಷನ್ ಆ ಕೊಲಾಬ್ರೇಷನ್ ತಗೊಂಡಿಲ್ವಲ್ಲ ಅದಕ್ಕೆ ಉರಿ ಅವನಿಗೆ ಇವಾಗ ನಮ್ಮ ಮೇಲೆ. ನಾನು ಆವಾಗ ಒಂದು ಕೊಲಾಬ್ರೇಷನ್ ಒಂದು ಮಾಡಕ್ ಬಿಡ್ತಾ ಇಲ್ಲ. ಕೊಲಾಬ್ರೇಷನ್ ಮಾಡಿದ್ರೆ ರಿಮೂವ್ ಮಾಡಕ್ ಬಿಸಾಕ್ತಾ ಇದೆ. ಅವಾಗ ಆ ಊರಿಗೆ ಇವಾಗ ಎತ್ತಿ ಆಗ್ತಾ ಇರೋದು ಅವ್ನು. ಅಂದ್ರೆ ಕಿಪಿ ಇವಾಗ ಏನಂತಂದ್ರೆ ಸ್ಟಾರ್ಟಿಂಗ್ ಹೇಳಿದ್ದು ಮನೆಯಲ್ಲೂ ಕೂಡ ನಮ್ಮ ಅಮ್ಮನ್ನ ಒಪ್ಸಿದ್ದೆ, ಮುತ್ತು ಮದ್ವೆ ಆಗ್ತೀನಿ ಅನ್ನೋ ತರ ಅವ್ರ ಅಮ್ಮನೂ ಕೂಡ ಪಾಸಿಟಿವ್ ಆಗಿ ಒಪಿನಿಯನ್ ಹೇಳಿದ್ರು ಅಂತ. ಸೊ ಇದೆಲ್ಲ ಆದ್ಮೇಲೆ ಏನು ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ನೀವ್ ಹೇಳ್ದಂಗೆ ಟ್ರೂ ಲವ್ ಮಾಡ್ತೇನೆ ಅಂತಂದ್ರೆ ಫೀಲ್ ಆಗೇ ಆಗುತ್ತೆ. ಸಡನ್ ಆಗಿ ಬ್ರೇಕಪ್ ಮಾಡ್ಕೊಂಡ್ರು, ಇಲ್ಲ ನೀವು ಹೇಳ್ತಾ ಇದ್ರೆ ಇನ್ನ ಯಾವಾಗ್ಲೂ ಅವ್ಳ ಸವಾಸಕ್ಕೆ ಹೋಗಲ್ಲ, ಕಿಪ್ಪಿ ಸವಾಸಕ್ಕೆ ನಾನು ಹೋಗಲ್ಲ ಅಂತ ಅವ್ರು ಹೇಳ್ತಿದಾರೆ, ಇಲ್ಲ ಮುತ್ತು ಸವಾಸಕ್ಕೆ ನಾನು ಬರಲ್ಲ ಅಂತ. ಸೊ ಏನ್ ನೆಕ್ಸ್ಟ್ ಏನು ಅಂತ ಅವಳು ನನ್ನ ಬಂದ್ಬಿಟ್ಟು ನನ್ನ ಲೈಫ್ ನ ಡ್ಯಾಮೇಜ್ ಮಾಡಿದಾಳೆ, ಸ್ಪಾಯಿಲ್ ಮಾಡಿದಾಳೆ, ಮತ್ತೆ ನನ್ನ ಇಮೇಜ್ ಫುಲ್ ಹಾಳಾಗ್ಬಿಟ್ಟಿದೆ. ಮತ್ತೆ ಅವ್ರ ಈ ತರ ಮಾಡಿದಾರೆ ಅಂದ್ಮೇಲೆ ನಾವು ಮತ್ತೆ ಹೋಗ್ಬಾರ್ದು. ನಂಗೆ ಆತರ ಬುದ್ಧಿ ಇದೆ. ಫಸ್ಟ್ ಅವ್ರು ಈ ತರ ಕೆಟ್ಟರು ಅಂತ ಗೊತ್ತಾದ್ಮೇಲೆ ಅಲ್ಲ, ಫಸ್ಟ್ ಟೈಮ್ ಇದೇ ತರ ಆಗಿತ್ತಲ್ಲ, ಮತ್ತು ಅವಾಗ್ಲೂ ಕೂಡ ಇದೇ ತರ ಆರೋಪ ಮಾಡಿದ್ರಿ ಹಿಂಗೆ ಹಂಗೆ ಅಂತ. ಲಾಸ್ಟ್ ಟೈಮ್ ಅಲ್ಲಿ ಕಂಪ್ಲೇಂಟ್ ಆಗಿರಲಿಲ್ಲ, ಇವಾಗ ಕಂಪ್ಲೇಂಟ್ ಎಲ್ಲ ಆಗ್ಬಿಟ್ಟಿದೆ. ಮತ್ತೆ ಎಲ್ಲ ನಾನು ಅಲ್ಲಿ ಕೂಡ ನಾನು ಬರ್ದ್ಕೊಟ್ಟಿದ್ದೀನಿ, ನಾನು ಅವಳು ಸವಸಕ್ಕೆ ಹೋಗಲ್ಲ, ಅವಳಿಗೆ ಏನಾದ್ರು ನಂಗೆ ಗೊತ್ತಿಲ್ಲ, ನಾನು ಅದನ್ನೇ ಹೇಳಿದೀನಿ. ಅವಳು ಏನಾದ್ರು ಮಾಡ್ಕೊಡಿ, ನನ್ ಪಡೆ ನಾನು ಇರ್ತೀನಿ, ಇನ್ಮೇಲೆ ಅವಳು ನನ್ನ ಬಗ್ಗೆ ವಿಡಿಯೋ ಮಾಡಂಗಿಲ್ಲ, ನಾನು ಅವಳ ಬಗ್ಗೆ ವಿಡಿಯೋ ಮಾಡಲ್ಲ. ಅಕಸ್ಮಾತ್ ಏನಾದ್ರು ನನ್ನ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೀನಿ ಅಲ್ಲಿ. ಇನ್ಮೇಲೆ ಅವ್ರು ನಮ್ ಸವಸಕ್ ಬರಂಗಿಲ್ಲ, ನಾವು ಅವ್ರ ಸವಸಕ್ ಹೋಗಂಗಿಲ್ಲ, ಆತರ ಹೇಳಿದೀವಿ. ಮತ್ತೆ ಬರ್ಬಾರ್ದು ಅಷ್ಟೇ, ಮತ್ತೆ ಹೋಗೋದಿಲ್ಲ ಅವ್ರ ಜೊತೆ. ಅವ್ರಾಗ ಅವರೇ ಬಂದ್ರು ಅಷ್ಟೇ, ನಾನು ಮತ್ತೆ ಹೋಗೋದು ನಂಗೆ ಇಷ್ಟನೇ ಪಡಲ್ಲ. ಬೇಕು ಬರ್ಲೇ ಮತ್ತೆ ಬರ್ತೆ. ಅವಳು ನೆನ್ನೆನೇ ಅಲ್ಲಿ ಒಪ್ಕೊಂಡಿದ್ದಾಳೆ ಅಂತ ಮತ್ತೆ ಮನೆಗೆ ಹೋಗಿದ ತಕ್ಷಣ ಬ್ರೈನ್ ವಾಶ್ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಕರ್ಸಿ ಮತ್ತೆ ಚಾನಲ್ ಮಾತಾಡಿರೋದು. ಮನೆ ಅಂತ ಹೇಳಿದ್ರೆ ಮನೆಗೆ ಹೋಗ್ದೆ ಇಲ್ಲೇ ಬಂದಿಲ್ಲ ಅಂತ ಗೊತ್ತು. ಅಲ್ಲಿ ಸ್ವಲ್ಪ ಹೊತ್ತು 10 ನಿಮಿಷ 2 ನಿಮಿಷಕ್ಕೆ ಬ್ರೈನ್ ವಾಶ್ ಮಾಡಿದವ್ರು ಇನ್ನು 1 hour ಈಚೆ ಬಂದಾಗ ಬ್ರೈನ್ ವಾಶ್ ಮಾಡಿ ಮತ್ತೆ ನ್ಯಾಯ ಬೇಕು ಅಂತ. ಅಲ್ಲೇ ನ್ಯಾಯ ಸಿಕ್ಕಿದೆ, ಇನ್ನೇ ನ್ಯಾಯ ಕೊಡ್ಸ್ಬೇಕು? ನಾವು ಕೂಡ ಅಕ್ಕ ತಂಗಿ ಮಧ್ಯದಲ್ಲೇ ಬೆಳೆದಿದೀವಿ. ಅಕ್ಕ ತಂಗಿ ಮಧ್ಯದಲ್ಲಿ ಏನ್ ಕಷ್ಟ ಅಂತ ಗೊತ್ತು, ಹೆಣ್ಮಕ್ಳಿಗೆ ಏನ್ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತು. ನಾನು ಒಬ್ಬ ಕನ್ನಡಿಗ, ಹೆಣ್ಮಕ್ಳಿಗೆ ಏನ್ ಮರ್ಯಾದೆ ಕೊಡ್ಬೇಕು ಅಂತ ನಮಗೂ ಕೂಡ ಗೊತ್ತಿದೆ. ಅಂಡ್ ಹೆಣ್ಮಕ್ಳು ತಪ್ಪು ಮಾಡಿದ್ರು ತಪ್ಪೆ, ಗಂಡ್ಮಕ್ಳು ತಪ್ಪು ಮಾಡಿದ್ರು ತಪ್ಪೆ. ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ತಪ್ಪಲ್ಲಿ ಬರಲ್ಲ, ಓಕೆನಾ? ಅಂಡ್ ಅವಳು ಮಾತಾಡಿರೋದಕ್ಕೆ ಕೂಡ ನಾವು ಮಾತಾಡಿರೋದು. ಹೆಣ್ಮಗ್ಳಾದವಳು ಯಾವಾಗಾದ್ರೂ ಕೂಡ ನಿಂತಿರೋ ಜಾಗದಲ್ಲಿ ಯಾವ್ದೇ ಕಾಲ್ ರೆಕಾರ್ಡ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಕೆಟ್ಟ ಮಾತಲ್ಲಿ ಬೈದ್ ಬಿಡ್ಬೋದು, ಗೇ ಅಂತ ಮಾತಾಡ್ಬಿಡ್ಬೋದಾ? ಇದು ನೀವ್ ಹೇಳಿ. ಎಲ್ಲರಿಗೂ ಒಂದೇ ಇರುತ್ತೆ, ಆತರ ಮಾಡಲ್ಲ. ಒಂದು ಈಗ ಅವ್ರದೇ ಆದಂತ ವರ್ಷ ಇರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಯ್ತು ಅವ್ರ ಹಂಗಂದ್ರೆ ಹಿಂಗಂದ್ರೆ ಅನ್ನೋದು ಇರುತ್ತೆ. ಇದೇ ಸ್ಟಾರ್ಟ್ ಆಗಿದೆ. ಇವಾಗ ಪೊಲೀಸ್ ಅವ್ರು ಇವಾಗ ಕಾಂಪ್ರಮೈಸ್ ಮಾಡಿ ಕಳಿಸಿದ್ದಾರೆ. ಕಿಪ್ಪಿ ಅವ್ರು ಏನ್ ಹೇಳ್ತಾರೆ, ಇಲ್ಲ ನನಗೆ ಸಂಬಂಧ ಇಲ್ಲ, ನಾನು ನೆಕ್ಸ್ಟ್ ಬೇರೆ ಸ್ಟೆಪ್ ತಗೊಳ್ತೀನಿ ಸರ್. ಅವ್ರು ಇವಾಗ ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಆ ಲೆಟರ್ ಅಲ್ಲಿ ಬರ್ದಿದೀವಿ, ಅವ್ರು ಏನೇ ಮಾಡ್ಕೊಂಡ್ರು ಕಿಪ್ಪಿ ಅನ್ನೋರು ನಮಗ್ ಗೊತ್ತಿಲ್ಲ, ಓಕೆನಾ? ಇವ್ನು ಎಲ್ಲಾನು ವಿಡಿಯೋಸಿರಿ ಕಿಪ್ಪಿ ಅನ್ನೋರು ನಮಗ್ ಗೊತ್ತಿಲ್ಲ. ಅವ್ರು ಏನೇ ಮಾಡ್ಕೊಂಡು ಆ ಕಂಪ್ಲೇಂಟ್ ನಾವು ಬರ್ದಿದೀವಿ, ಓಕೆನಾ? ಅವ್ರು ನಮ್ಗೆ ಯಾರು ಗೊತ್ತಿಲ್ಲ, ನಾವ್ ಯಾರು ಗೊತ್ತಿಲ್ಲ, ಇನ್ ಸುದ್ದಿ ಅವ್ರ ಸುದ್ದಿಗೆ ಹೋಗಲ್ಲ ಅಂತ ಬಂದ್ರೆ ಆಕ್ಷನ್ ತಗೊಳ್ಳಿ ಅಂತ ಅವ್ರಿಗೆ ಹೇಳಿದೀವಿ. ಆಕ್ಷನ್ ಪೊಲೀಸ್ ಅವರೇ ತಗೋತಾರೆ, ಟೆನ್ಷನ್ ಇಲ್ಲ. ನೆಕ್ಸ್ಟ್ ಇನ್ನೊಂದ್ಸತಿ ಅವ್ರು ಮಾಡಿದ್ರೆ ಮತ್ತೆ ತೊಂದರೆ ಮಾಡಿದ್ರೆ ಆಕ್ಷನ್ ಅವ್ರು ತಗೋತಾರೆ, ಓಕೆನಾ? ನಾವ್ ಅವ್ರ ಸುದ್ದಿಗೆ ಹೋಗಿಲ್ಲ ಅಂದ್ರೆ ಅವರೇ ನಮ್ ಸುದ್ದಿಗೆ ಬಂದ್ರೆ ಆಕ್ಷನ್ ಅವ್ರು ತಗೋತಾರೆ. ನಮ್ಗಾದ್ರೂ ಭಯ ಇಲ್ಲ, ನಾವ್ ಅವ್ರ ಸುದ್ದಿಗೆ ಹೋಗೋದೇ ಇಲ್ಲ. ಇದ್ರಲ್ಲೂ ಇಲ್ಲೇ ಹೇಳ್ತಾ ಇದೀವಿ. ಇನ್ನು ಅವ್ರಾಗವರೇ ಕೆಣಿಕೋ ಬಂದ್ರು ಕೂಡ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅವ್ರಾಗ ಏನಾರ ಫಿಸಿಕಲ್ ಆಗಿ ಏನಾರ ಬಂದು ತೊಂದರೆ ಕೊಟ್ರೆ ನಾವು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡ್ತೀವಿ ಅವ್ರ ಮೇಲೆ, ಅಷ್ಟೇ. ಏನಾರು ಹೇಳಿದ್ಯಾ? ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ, ಹೇಳಿದ್ಯಾ? ಅಷ್ಟೇ ಅಷ್ಟೇ. ಇನ್ನೇನೋ ಇನ್ನೊಂದು ಕ್ಲಿಪ್ ತಗೊಳಂಗಿದ್ರೆ ಮಾತಾಡ್ತೀನಿ, ಕೇಳಿ. ಏನೋ ಕೇಳ್ಬೇಕು ಹೇಳು. ಇನ್ನ ಆಚಾರ ಸುದ್ದಿಗೆ ನಮ್ದು ಅವ್ರ ಸುದ್ದಿ ಬರಲ್ಲ ಅಂತ ಅದನ್ನೇ ಹೇಳಿದ್ನಲ್ಲ. ಇನ್ನೊಂದು ಕ್ಲಿಪ್. ಓಕೆ, ಈಗ ಏನ್ ಮಾಡ್ತೀನಿ ಗೊತ್ತಾ? ಫೈನಲಿ ನಿಮ್ ಫಾಲೋವರ್ಸ್ ಈ ಮ್ಯಾಟರ್ ಬಗ್ಗೆ ಏನ್ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಮಾತಾಡಿ ಕ್ಲೋಸ್ ಮಾಡೋಣ.
ಓಕೆನಾ ಸೊ ಇಲ್ಲಿ ತನಕ ಮ್ಯಾಟ್ರ್ ಆಗಿದೆ. ಸಂಧಾನ ಆಗಿ ಪೊಲೀಸ್ ಸ್ಟೇಷನ್ ಲೆವೆಲ್ಗೆ ಹೋಗಿ ಸಂಧಾನ ಆಗಿ ವಾಪಸ್ ಬಂದಿದ್ದೀರಾ. ಕಿಪಿ ಅವ್ರು ನಾವು ಬೇರೆ ಸ್ಟೆಪ್ ಅಂತ ಹೇಳ್ತಾರೆ, ನಾವು ಸವಾಸ ಅಲ್ಲ ಬಿಟ್ಬಿಡ್ತೀವಿ ಅಂತ ನೀವ್ ಹೇಳ್ತೀರಾ. ಫೈನಲ್ ನಿಮ್ಮ ವ್ಯೂವರ್ಸ್ಗೆ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಏನ್ ಹೇಳ್ತೀರಾ, ಏನಿದೆ ಮ್ಯಾಟ್ರ್ ಅಂತ ಹೇಳ್ಬಿಡಿ. ಅದೇ ನಮ್ದೇನು ತಪ್ಪಿಲ್ಲ, ಎಲ್ಲ ತಪ್ಪು ತಿಳ್ಕೊತಿದ್ದೀರಾ, ಬೇರೆ ಹುಡುಗನೇ ತಪ್ಪು ಅಂತ ಅಂದ್ಬಿಟ್ಟು ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಒಂದು ಹುಡುಗಂಗೆ ಗೇ ಅಂದಿರೋದು ಅದು ಮೇನ್ ತಪ್ಪು. ಇವಾಗ ಹುಡುಗರಿಗೊಂದು ನ್ಯಾಯನ ಹುಡುಗರಿಗೊಂದು ನ್ಯಾಯನ ಅದನ್ನ ಹೇಳಿ. ಫಸ್ಟ್ ಅವ್ಳು ಮಾತಾಡಿದಕ್ಕೆ ನಾನು ಮಾತಾಡಿದ್ದು ಅಷ್ಟೇನೆ, ನಾನು ಮಾತಾಡಿಲ್ಲ. ಫಸ್ಟ್ ಅವಳು ಸ್ಟಾರ್ಟ್ ಮಾಡಿದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಬಗ್ಗೆ ಕೆಟ್ಟದಾಗ ಒಂದು ಹುಡುಗಂಗೆ ಬಂದ್ಬಿಟ್ಟು ಗೇ ಅಂದಿದ್ದಾಳೆ, ಅದು ನಿಜವಾಗ್ಲೂ ಸರಿ ಇಲ್ಲ ಆಯ್ತಾ. ಫಸ್ಟ್ ಆಫ್ ಆಲ್ ಹೇಳ್ಬಿಟ್ಟು ಅವಳು ಕಾಲ್ ರೆಕಾರ್ಡ್ ಮಾತಾಡಿದ್ದಾಳೆ ಗೇ ಅಂತ, ನಂಗೆ ಅದು ತುಂಬಾ ಅವಮಾನ ಆಗ್ತಿದೆ. ನಾನು ಅದಕ್ಕೋಸ್ಕರ ಅವಳಿಗೆ ಆತರ ಪದ ಯೂಸ್ ಮಾಡಿದೀನಿ ಅಷ್ಟೇನೆ. ಅದ್ ಬಿಟ್ಟರೆ ನನ್ಗೆ ಅವಳಿಂದ ನಂಗೇನಿಲ್ಲ, ನನ್ನಿಂದ ಅವಳಿಗೇನಿಲ್ಲ. ತಪ್ಪಾಗಿದ್ರೆ ಸಾರಿ ಅಂತಾನು ಕೇಳಿದೀನಿ. ನಾನೇ ಒಂದು ವಿಡಿಯೋ ಕೂಡ ನಾನು ಮಾಡಿದೀನಿ, ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲರಿಗೂ. ಮತ್ತೆ ಯಾರು ಸಪೋರ್ಟ್ ಮಾಡಿದ್ದೀರಾ ನಂಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನನ್ನ ಫಾಲೋವರ್ಸ್ಗೋಸ್ಕರ ಹೇಳ್ತಿದ್ದೀನಿ, ನಂಗೆ ಇದೇ ಟೈಮಲ್ಲಿ ಕೂಡ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ನನ್ನ ಫಾಲೋವರ್ಸ್ಗೆ ಎಲ್ಲರಿಗೂ ಕೂಡ ಹೇಳ್ತೀನಿ, ಅಂಡ್ ಸುಮ್ನೆ ಗೊತ್ತಿಲ್ಲದೆ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಅಲ್ಲಿ ಏನು ಗೊತ್ತಿದೆಯೋ ಸಿಂಪತಿ ಯಾರು ಬೇಕಾದ್ರೂ ತಗೋತಾರೆ, ಹತ್ಕೊಂಡು ಮಾಡಿಸನ ಅವರು ಕೆಟ್ಟವರು ಒಳ್ಳೆಯವರು ಅಂತ ಡಿಸೈಡ್ ಮಾಡೋಕ್ಕಾಗಲ್ಲ. ಏನಿದೆಯೋ ಅದನ್ನ ನೋಡಿ ತಿಳ್ಕೊಂಡು ಬ್ಯಾಡ್ ಕಮೆಂಟ್ ಅಂಡ್ ಆ ತರ ಹಾಕಿ ಸುಮ್ನೆ ಎಲ್ಲಾ ವಿಡಿಯೋಸ್ ಅಲ್ಲೂ ಕೂಡ ಬ್ಯಾಡ್ ಕಮೆಂಟ್. ಅಮ್ಮ ಅಕ್ಕ, ನಾವು ಕೂಡ ಅಮ್ಮ ಅಕ್ಕ ತಂಗಿಲಿ ಬೆಳ್ಕೊಂಡ್ ಬಂದಿದ್ದೀವಿ, ನೀವು ಕೂಡ ಅಮ್ಮ ಅಕ್ಕ, ಅದೇ ಪದಗಳನ್ನ ನಿಮ್ಮ ಅಕ್ಕ ಅಮ್ಮ ತಂಗಿಗೂ ಹೇಳಿದ್ರು ಕೂಡ ಅದೇ ನೋವಾಗುತ್ತೆ. ಮನೇಲಿರೋ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕಮೆಂಟ್ ಓದಿ ಬೇಜಾರು ಮಾಡ್ಕೋತಾರೆ. ನಿಮ್ ಮನೇಲಿ ಅದೇ ಪದನ ನೀವ್ ಏನೇನ್ ಕಮೆಂಟ್ ಹಾಕ್ತಿರೋ ಅದೇ ಪದನ ನಿಮ್ ಮನೇಲಿ ಅಕ್ಕ ತಂಗಿ ಹೇಳಿದ್ರೆ ಸುಮ್ನೆ ಇರ್ತೀರಾ? ಇಲ್ಲ ತಾನೆ. ಅದೇ ತರ ಇನ್ಮುಂದೆ ಅದೇ ತರ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ. ನಿಮ್ನ ನಗಿಸ್ತಾ ಇನ್ ಮುಂದೆ ಯಾವಾಗ್ಲೂ ಕೂಡ ನಗಿಸ್ತಾ ಇರ್ತೇವೆ. ಅಂಡ್ ಇನ್ನು ಮುಂದೆ ಅದೇ ತರ ಕೆಟ್ಟದಾಗಿ ಅದೇ ತರ ವಿಡಿಯೋಸ್ ಬರೋದಿಲ್ಲ, ನಿಮ್ಮನ್ನ ನಗಿಸ್ತಾನೆ ಇರ್ತೀವಿ. ಇನ್ನು ಇವಾಗ ಎಷ್ಟು ಸಪೋರ್ಟ್ ಮಾಡ್ತಾ ಇದೀರೋ ಅದಕ್ಕೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಓಕೆ, ಏನೋ ಗೊತ್ತಿಲ್ದೇನೆ ಈ ತರ ಪೊಲೀಸ್ ಸ್ಟೇಷನ್ ಲೆವೆಲ್ಗೂ ಹೋಗಿದ್ದೀರಾ. ಸೊ ನೆಕ್ಸ್ಟ್ ಈ ತರ ಯಾವ್ದೇ ಮಾಡ್ಕೊಳ್ದೆ ನೆಮ್ಮದಿ ಅಂದ್ರೆ ಕಿಪಿ ಇಬ್ರು ಸಪರೇಟ್ ಆದ್ರೆ ಅವ್ರ ಪಾಡಿಗೆ ಅವ್ರಿ ನಿಮ್ ಪಾಡಿಗೆ ಆತರ ಇರ್ಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಕಿಪಿ ಕೇಸ್, ಕಿಪಿ ಗಲಾಟೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಕಿಪಿ ಅವರ ಸ್ನೇಹಿತರು ದರ್ಶನ್ ಮತ್ತೆ ಅವರ ಲವರ್ ಮುತ್ತು ಅವರ ವರ್ಷನ್ ಅವ್ರೇನು ಅಂತ ಹೇಳಿದ್ರು. ನೋಡೋಣ ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಮುಂದಿನ ಹಂತಕ್ಕೆ ಹೋಗುತ್ತಾ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.